ಮಾತಾಡೋದಕ್ಕೆ ಈಗ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಹತಾಶ ಮನೋಭಾವದಿಂದ 4 ಬಾರಿ ಸೋತಿದ್ದಾರೆ. ಸೋತು ಹತಾಶ ಮನೋಭಾವದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮತ್ತು ಎಲ್ಲ ಕೆಲಸಗಳನ್ನು ನಾನೇ ಮಾಡಿದ್ದೀನಿ ಅನ್ನೋ ಒಂದು ಹುಂಬ ದೃಷ್ಟಿಯಿಂದ ಇಟ್ಟುಕೊಂಡು ಎಲ್ಲ ಕಡೆ ಪ್ರಚಾರ ಪ್ರಿಯರಾಗಿ ಎಲ್ಲ ಕಡೆ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾವು ಪ್ರಶ್ನೆಗಳನ್ನು ಕೇಳುವ ಅಂತೇಳಿ ಈ ಗೋಷ್ಠಿಯನ್ನು ಮಾಡಿದ್ದೀವಿ. ಸಂವಿಧಾನದತ್ತವಾಗಿ ನಮ್ಮ ಕ್ಷೇತ್ರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಅವರ ಒಂದು ಏನು ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥ ಮಾತುಗಳನ್ನು ಇವರು ಆಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಅವರೊಬ್ಬರಿಗೆ ಮಾಡಿರ್ತಕ್ಕಂತಹ ಏನು ತೇಜೋವಧಿ ಅಲ್ಲ, 2 ಲಕ್ಷ ಮತದಾರರಿಗೂ ಕೂಡ ಮಾಡಿರ್ತಕ್ಕಂತಹ ತೇಜೋವಧಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಮಗ್ರ ಅಭಿವೃದ್ಧಿ ಅಂದ್ರೆ ಏನು ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಸಮಗ್ರ ಅಭಿವೃದ್ಧಿಗೆ ಅವ್ರೇನು ಏನಂತ ಕೇಳ್ತಾರೆ, ನಮ್ಮ ಹತ್ರ ಎಲ್ಲ ಇದ್ದಿದೆ, ಆನೆ ಕಾರ್ಯಪಡೆನ ಏನಾದ್ರು ಎಲ್ಲ ಒಂದು ದಿವಸ ನಾವು ಮಾತಾಡಿದಾರ, ಆಮೇಲೆ ಏನು MSUS ಅದ್ರ ಬಗ್ಗೆ ಮಾತಾಡಿದಾರ ನೋಡಿ. ಸಮಗ್ರವಾಗಿ ಪೇಪರ್ ಕಟಿಂಗ್ ಸಮೇತ ನಾವು ಬಂದಿದ್ದೀವಿ. ಜಾರ್ಜ್ ಅವ್ರ ಹತ್ರ ಮಾತಾಡಿ ಏನೀಗ 127 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ಆಕ್ಚುಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗಲೇ ಅದು ಅನುಮೋದಿತಾಗಿರ್ತಕ್ಕಂತಹ ಒಂದು ಕಾಮಗಾರಿ. ಅದು ಅವಾಗ ಏನು ಒಂದು 3 MSU ಸ್ಟೇಷನ್ಗಳು 3 ಮಾತ್ರ ಟೆಂಡರ್ ಕಾಲಾಗಿತ್ತು. ಬಟ್ ತದನಂತರ ಜಾಗದ ಸಮಸ್ಯೆ ಆಮೇಲೆ ರೇಟ್ ಸಮಸ್ಯೆಯಿಂದಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿದ್ರೆ ವಿನಃ ಎಲ್ಲ ನಾನು ಮಾಡಿದ್ದೀನಿ ಅಂತ ಇವ್ರು ಹೇಳಿದ್ದಾರಲ್ಲ, ಇದು ಶುದ್ಧ ಸುಳ್ಳು ಅನ್ನೋದನ್ನ ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಸ್ವಾಮಿ ನಿಮ್ಮನ್ನ ತಿರಸ್ಕಾರ ಮಾಡಿದರೆ ನೀವು ರಾಜಕೀಯ ಸನ್ಯಾಸತ್ವ ಸ್ವೀಕರಿಸಿ ಅಂತೇಳಿ ಜನನೇ ನಿಮಗೆ 4 ಬಾರಿ ಸೋಲಿಸಿದ್ದಾರೆ. 3 ಬಾರಿ MLA ನಲ್ಲಿ ಹಾಗೂ 1 ಬಾರಿ MP ನಲ್ಲಿ ಸೋಲಿಸಿದ್ದಾರೆ. ಹಾಗಾಗಿ ದಯಮಾಡಿ ನೀವು ಈ ಎಲ್ಲವನ್ನ ಬಿಟ್ಟು ಏನು ಸುಳ್ಳು ಬಿತ್ತಿ ಪ್ರಚಾರವನ್ನ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ರಾಜಕೀಯ ನಿವೃತ್ತಿ ಪಡೆದು ಒಂದು ನಿವೃತ್ತಿ ಜೀವನವನ್ನ ನಡೆಸಲಿ ಅಂತೇಳಿ ನಾವು ಈ ಗೋಷ್ಠಿಯಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ಕ್ಷೇತ್ರದಲ್ಲಿ ಯಾರೊಬ್ಬರು ಒಬ್ಬ ನಮ್ಮ ಏನು ಒಂದು ಟ್ಯಾಕ್ಸ್ ಹಣದಿಂದ ಒಬ್ಬ ಇವರಿದ್ದಾರೆ ಅಧ್ಯಕ್ಷರು, ಗ್ಯಾರಂಟಿ ಅಧ್ಯಕ್ಷರು, ಬಿಟ್ಟಿ ವೈದ್ಯದ ಅಧ್ಯಕ್ಷರು. ಅವರು ಹೇಳ್ತಾರೆ, ಏನ್ರಿ ಈ ತಿಂಗಳು ಬಂದು ಅಧಿಕಾರಿಗಳು ಮುಂದಿನ ತಿಂಗಳು ಬರಲ್ಲ, ಯಾರಿಗೆ ಅಂತ ನಾವು ಕೆಲಸ ಕೇಳೋದು ಅಂತೇಳಿ. ಸ್ವಾಮಿ, ಈ ವರ್ಗಾವಣೆಯನ್ನು ದಂಧೆ ಮಾಡ್ತಾ ಇರೋದೇ ನಿಮ್ಮ ನಾಯಕರು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ತಮಗೆ ತಿಳಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಶಾಸಕರು ಕೆಲಸ ಮಾಡಿದ್ದ ನಾನು ಅಂತೇಳಿ ಹೇಳ್ಕೊಳ್ಳೋದನ್ನ ಬಿಡಿ. ಜಾವಗಲ್ಲಲ್ಲಿ ಮೊನ್ನೆ ಅತಿಯಾದ ಮಳೆ ಬಂದಾಗ ನಾನೇ ಮಾಡಿದ್ದು ಎಲ್ಲ ನಾನೇ ಮಾಡಿಸಿದ್ದು ಅಂತೇಳಿ ಪತ್ರಿಕೆಗಳಲ್ಲೆಲ್ಲ ಬಂತು. ಆದರೆ ಅದು ಎಷ್ಟು ನಿಜ ಅನ್ನೋದನ್ನ ನಾವು ನೋಡಿ. ನಮ್ಮ ಶಾಸಕರು ನೋಡಿ 5.5 ಕೋಟಿ ರೂಪಾಯಿ ಹಣವನ್ನ ಮಂಜೂರು ಮಾಡಿಸಿದ್ದಾರೆ ಆಲ್ರೆಡಿ. ನಿನ್ನೆ ಹೋಗಿ ನೋಡಿ 5.5 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಏನು ಮಳೆಯಿಂದ ಹಾನಿಯಾಗಿದ್ದಾವೆ ಅವನ್ನೆಲ್ಲ ರೆಡಿ ಮಾಡೋದಕ್ಕೆ 5.5 ಕೋಟಿ ರೂಪಾಯಿ ಹಣವನ್ನು ಕೂಡ ಮಂಜೂರು ಮಾಡಿಸಿದ್ದಾರೆ. ಇದನ್ನ ನಾನು ಮಾಡಿದೆ ಅಂತ ಹೇಳ್ಕೊಂತೀನಿ. ಒಂದೇ ಉದ್ದೇಶಕ್ಕೆ ನಾವು ನಮ್ಮ ಕಾರ್ಯಗಳನ್ನು ಹೇಳ್ಬೇಕೆ ವಿನಃ ಅವರು ಮಾಡಿದ್ದನ್ನ ಅವ್ರು ಹೇಳ್ಕೊಳ್ಳಿ. ಆದ್ರೆ ಅವ್ರಿಗೆ ಇನ್ನೊಂದು ಸಜೆಷನ್ ಕೊಡ್ತೀನಿ ನಾನು. ಅವರು ದೊಡ್ಡ ಮಹಾನುಭಾವರಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಿದ್ದಾರೆ, 40 ವರ್ಷ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಅವರು ಈಗ ಜನ ಮಾತಾಡ್ತಾ ಇದ್ದಾರೆ, ಏನು ಈಗ ಏನು ಮಿನಿಸ್ಟ್ರು ಬದಲಾವಣೆ ಆದ್ರೆ ಇವರು ಕೂಡ MLC ಮಾಡ್ಬಿಟ್ಟು ಮಿನಿಸ್ಟ್ರು ಮಾಡ್ತಾರೆ ಅಂತೇಳಿ. ಹಾಗಾಗಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬರೀ ಒಂದು ಕ್ಷೇತ್ರಕ್ಕೆ ಸೀಮಿತವಾದ ಅವಶ್ಯಕತೆ ಇಲ್ಲ. ಹಾಸನದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಕಾಡಾನೆ ಸಮಸ್ಯೆ ಇದೆ, ಎಲ್ಲ ರೀತಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಅಲ್ಲಿ ಹೋಗಿ ಕೂತ್ಕೊಂಡು ಸರ್ಕಾರದಲ್ಲಿ ಏನು ಅನುದಾನ ತಂದು ಅದನ್ನ ರೆಡಿ ಮಾಡತಕ್ಕಂತಹ ಒಂದು ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳುವಂತ ಕೆಲಸ ಮಾಡಲಿ, ದೊಡ್ಡದಾಗಿ ಬೆಳೀರಿ. ಆದ್ರೆ ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಣ್ಣ ಪುಟ್ಟ ತಿಳ್ಕೊಂಡು ನಾನ್ ಮಾಡಿದೆ ಅನ್ನೋದನ್ನ ಬಿಡ್ರಿ ಅಂತೇಳಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟ ಮುಂದೆ ನಮ್ಮ ಕರ್ಗುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ವಾಸುದೇವಣ್ಣ ಮಾತಾಡೋದು.